ಫ್ರೆಂಡ್ಸ್, ತುಂಬಾ ರುಚಿಯಾಗಿರೋ ಎಗ್ ಪಪ್ಸ್ ರೆಡಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ. ಓಕೆನಾ? ಬನ್ನಿ ರೆಸಿಪಿನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂದು 2 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೋತಿದ್ದೀನಿ. ಸಾಕು. ಈಗ ಜಲ್ಸ್ಕೊಂಡಿರೋ ಹಿಟ್ಟಲ್ಲಿ ಒಂದು 2 ಸ್ಪೂನಷ್ಟು ಹಿಟ್ಟು ತೆಗೆದಿಟ್ಕೊಬಿಡೋಣ. ಸಾಕಿಷ್ಟು. ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೋತಿದ್ದೀನಿ. ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಸ್ವಲ್ಪನೇ ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ ಇದನ್ನು. ಸ್ಪೂನಷ್ಟು ಆಯಿಲ್ ಹಾಕ್ಕೊಬಿಟ್ಟು ಚೆನ್ನಾಗಿ ಇದನ್ನು ನಾದ್ಕೊಳ್ಳೋಣ. ಸ್ವಲ್ಪ ಹಿಟ್ಟೆಲ್ಲ ನೆನ್ಕೊಂಡ್ಲಿ ಇದನ್ನು ಮುಚ್ಚಿಟ್ಬಿಟ್ಟು ಬೇರೆ ಪ್ರೊಸೀಜರ್ ನೋಡ್ಕೊಳ್ಳೋಣ. ಫ್ಯಾನ್ ಇಟ್ಕೊಂಡು ಒಂದು 2-3 ಸ್ಪೂನಷ್ಟು ಆಯಿಲ್ ಹಾಕೋತಿದ್ದೀನಿ. ಸ್ವಲ್ಪ ಒಂದಿಷ್ಟು ಸಾಸಿವೆ ಹಾಕೋತಿದ್ದೀನಿ ನಾನು. ಇದಕ್ಕೆ ಅಷ್ಟು ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, 2 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದು ಹಾಕೋತಿದ್ದೀನಿ. ಫಸ್ಟಿಗೆ ಮೆಣಸಿನ್ಕಾಯಿ ಯಾಕೆ ಹಾಕ್ತಾರಂತ ನಿನಗೆ ಗೊತ್ತಾ? ನನಗೆ ಗೊತ್ತಿರಂಗೆ ಯಾಕೆ ಹಾಕೋದಂದ್ರೆ, ನಾನು ತಿನ್ಬೇಕಾದ್ರೆ ಬಾಯಿಗೆ ಸಿಗುತ್ತಲ್ವಾ, ಅವಾಗ ಖಾರ ಆಗಲ್ಲ ಅಂತ. ಖಾರ ಸ್ವಲ್ಪ ಕಮ್ಮಿ ಆಗುತ್ತೆ. ಅರ್ಥ? ಸ್ವಲ್ಪ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಈರುಳ್ಳಿ ಹಾಕೊಳ್ಳೋಣ. ನಾನೊಂದು ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡಿದೆ ಸಣ್ಣದಾಗಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಸಣ್ಣಕ್ಕೆ ಹಚ್ಕೊಳ್ಳಿ ಆನಿಯನ್ನು. ಇದು ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇರಬೇಕು. ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಆಲೂಗಡ್ಡೆನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಆಲೂಗಡ್ಡೆನ ಸಿಪ್ಪೆ ತೆಗೆದ್ಬಿಟ್ಟು ತಕ್ಷಣ ತುರ್ದ್ಬಿಟ್ಟು ಹಾಕ್ಕೊಬಿಡ್ಬೇಕು. ಸ್ವಲ್ಪ ಹೊತ್ತು ಇಟ್ಬಿಟ್ಟು ಅದು ಕೆಂಪಾಗುತ್ತೆ ಅನ್ನೋ ರೀಸನ್ಗೆ ಅಷ್ಟೇ. ಅದಲ್ಲಿ ಫ್ರೈ ಆಗ್ತಾ ಇರಲಿ, ಆಲೂಗಡ್ಡೆ ತುರ್ದ್ಬಿಟ್ಟು ಹಾಕ್ಕೊಳ್ಳೋಣ. ಇಷ್ಟು ಆಲೂಗಡ್ಡೆನ ಒಂದು ಆಲೂಗಡ್ಡೆಲೆ ಅರ್ಧ ತುರ್ದ್ಬಿಟ್ಟು ಹಾಕೋತಿದ್ದೀನಿ ಇದನ್ನು. ಆಲೂಗಡ್ಡೆನ ಬೇಯಿಸ್ಬಿಟ್ಟು ಬೇಕಿದ್ರೆ ಹಾಕೋಬಹುದು. ನಾನು ಬೇಯಿಸ್ಕೊಂಡಿಲ್ಲ, ಹಾಗೆ ಆಯಿಲಲ್ಲೇ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕೋತಿದ್ದೀನಿ ನಾನು. ಯಾಕಂದ್ರೆ ಸ್ವಲ್ಪ ಅರಿಶಿನ, ಈ ಸ್ಪೂನಲ್ಲಿ 1 ಸ್ಪೂನಷ್ಟು ಖಾರದ ಪುಡಿ, ಚಿಕ್ಕ ಸ್ಪೂನ್ ಇದು. ಒಂದು ಸ್ಪೂನಷ್ಟು ಗರಂ ಮಸಾಲ. ಇವಾಗ ಈ ಸ್ಪೂನಲ್ಲಿ ಒಂದು 3 ಸ್ಪೂನಷ್ಟು ವಾಟರ್ ಹಾಕೋತಿದ್ದೀನಿ. ಸಾಕು. ಇದು ವಾಟರ್ ಎಲ್ಲ ಫುಲ್ ಡ್ರೈ ಆಗಬೇಕು. ಅಲ್ಲಿವರೆಗೂ ಇದನ್ನ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಇವಾಗ ಇದಾಗಿದೆ, ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಇವಾಗ ಆವಾಗಲೇ ಏನು ಇಟ್ಟು ಒಂದು 2 ಸ್ಪೂನಷ್ಟು ತೆಗೆದಿಟ್ಟು ಅದರೊಳಗಡೆಗೆ ಒಂದು 4 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಒಂದು 3 ಸ್ಪೂನ್ ಹಾಕಿ ನೋಡಿ, ಆಮೇಲೆ ಆಗಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು. ಎಣ್ಣೆ ಹಾಕ್ಬಿಟ್ಟು ಗಂಟಿಲ್ದಂಗೆ ಕಲಿಸ್ಕೋಬೇಕು ಇದನ್ನು. ನೀರು ಸೇರ್ಸೋಕೆ ಹೋಗಬೇಡಿ, ಎಣ್ಣೆಲಿನೇ ಗಂಟಿಲ್ದಾಗೆ ಹಿಂಗೆ ಕಲಿಸ್ಕೊಳ್ಳೋಣ ಇದನ್ನು. ಯಾವುದೇ ಥರ ಗಂಟಿಲ್ದಲೆ ಹೀಗೆ ಕಲಿಸ್ಕೊಳ್ಳೋಣ ಇದನ್ನು. ಹಿಟ್ಟನ್ನು ಸ್ವಲ್ಪ ಕಲ್ ಮೇಲೆ ಹಾಕೋಬಿಟ್ಟು ಚೆನ್ನಾಗಿ ನಾದ್ಕೊಳ್ಳೋಣ ಇದನ್ನು.
ಚೆನ್ನಾಗಿ ನಾದ್ಕೋಬೇಕಿಟ್ಟು. ಏನಾದರೂ ಕಲ್ಲಿಗೆ ಕಚ್ಕೊತಾ ಇದೆ ಅನ್ಸಿದ್ರೆ ಮಾತ್ರ ಸ್ವಲ್ಪ ಒಣ ಹಿಟ್ಟು ಹಾಕೋಬಿಟ್ಟು ಈ ಥರ ಇದು ರೋಲ್ ಮಾಡ್ತಾ ಇರಿ. ನೋಡಿ ಇವಾಗ ಆಗಿದೆ ಇದು. ಇವಾಗ ಈ ಚಪಾತಿ ಲಟ್ಟಿಸ್ತೀವಲ್ಲ ಆ ಶೇಪಿಗೆ ಇದನ್ನ ಎಲ್ಲ ಲಟ್ಟಿಸ್ಕೊಳ್ಳೋಣ ಇವಾಗ. ಈಗ ಎಲ್ಲದನ್ನೂ ಚಪಾತಿ ಥರ ಒಸ್ತಿಟ್ಕೊಳ್ಳೋಣ ಇದನ್ನು. ಚಪಾತಿ ಥರ ಎಲ್ಲ ಮಾಡಿಟ್ಬಿಟ್ಟು ಒಂದು ಚಪಾತಿ ಥರ ಇಟ್ಕೊಬಿಟ್ಟು ಆವಾಗಲೇ ಕಲಸಿಟ್ಟಿದ್ವಲ್ಲ ಮೈದಾ ಮತ್ತು ಎಣ್ಣೆ ಹಾಕ್ಬಿಟ್ಟು ಅದನ್ನು ಇದ್ರೊಳಗಡೆ ಈ ಥರ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಇದನ್ನು. ಸ್ವಲ್ಪ ಹಿಟ್ಟನ್ನ ಈ ಥರ ಉದುರಿಸ್ಕೊಬಿಟ್ಟು ನೆಕ್ಸ್ಟ್ ಕಡೆ ಮೇಲ್ಗಡೆ ಈ ಥರ ಹಾಕ್ಕೊಳ್ಳೋಣ ಇದನ್ನು ಹೀಗೆ ನೀಟಾಗಿ. ಮತ್ತೆ ಅದೇ ಮಿಶ್ರಣನ ತೆಗೆದುಬಿಟ್ಟು ಹೀಗೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ಪು ಲೇಯರ್ ಆಗಿ ಈ ಥರ ಮಾಡ್ಕೊಳ್ಳೋಣ ಎಲ್ಲ. ಈಸಿ ಫ್ರೆಂಡ್ಸ್, ಏನು ಕಷ್ಟ ಏನಿಲ್ಲ ಮಾಡೋದಿದು, ತುಂಬಾ ಈಸಿ. ಸ್ವಲ್ಪ ಹಿಟ್ಟನ್ನ ಇದೇ ರೀತಿ ಮೇಲ್ಗಡೆ ಸ್ವಲ್ಪ ಉದುರಿಸಿ ಮತ್ತೆ ನೆಕ್ಸ್ಟು ಅದೇ ಥರನೇ ಚಪಾತಿ ಇನ್ನೊಂದು ಚಪಾತಿ ತೆಗೆದುಬಿಟ್ಟು ಈಗ ಹಾಕ್ಬಿಟ್ಟು ಓಕೆನಾ. ಮತ್ತೆ ಸ್ವಲ್ಪ ಈ ಮಿಶ್ರಣ ತೆಗೆದುಬಿಟ್ಟು ಇದ್ರೊಳಗಡೆ ಹಾಕೊಳ್ಳೋಣ ನನಗೆ. ಇದು ಇದನ್ನು ತೆಗೆದುಬಿಟ್ಟು ಈ ಥರ ನೀಟಾಗಿ ಈ ಥರ ಹಾಕ್ಕೊಬಿಡೋಣ. ಈ ಥರ ಹಾಕ್ಕೊಂಡು ಸ್ವಲ್ಪ ಹಿಟ್ಟು ಮೇಲ್ಗಡೆಯಿಂದ ಇದನ್ನು ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ಳೋಣ. ಹೀಗೆ ಟರ್ನ್ ಮಾಡಿಕೊಂಡು ಇದನ್ನ ಹಿಂಗೆ ಹಾಕೋಬಿಟ್ಟು ಸ್ವಲ್ಪ ನಿಧಾನಕ್ಕೆ ಹೀಗೆ ಲಟ್ಟಿಸ್ಕೊಳ್ಳೋಣ. ಹೀಗೆ ರೌಂಡಾಗಿ ಲಟ್ಟಿಸ್ಕೊಬಿಟ್ಟು ಆಮೇಲೆ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದನ್ನು ಮತ್ತೆ ಇದನ್ನು ಈಗ ನಿಧಾನಕ್ಕೆ ಎತ್ತಿಬಿಟ್ಟು ಮತ್ತೆ ಇದನ್ನು ಟರ್ನ್ ಮಾಡ್ಕೊಬಿಡೋಣ. ಇದನ್ನು ಹಿಂಗೆ ಇದನ್ನ ಈ ಥರ ಎಲ್ಲ ಕಟ್ ಮಾಡ್ಕೊಡೋಣ. ಅರ್ಧ ಮೊಟ್ಟೆ ತೆಗೆದ್ಬಿಟ್ಟು ಇದ್ರೊಳಗಡೆ ಈ ಥರ ಮೇಲ್ಗಡೆ ಇಟ್ಕೊಳ್ಳೋಣ. ತೆಗೆದ್ಬಿಟ್ಟು ಇದ್ರ ಮೇಲೆ ಈ ಥರ ಹಾಕ್ಬಿಡೋಣ. ನೀರನ್ನ ಅಂಚಲ್ಲಿ ಈ ಥರ ಸವರ್ಕೊಳ್ಳೋಣ. ಎಡ್ಜಲ್ಲಿ ಈ ಥರ ಎಡ್ಜ್ಗೆ ಸ್ವಲ್ಪ ನೀರನ್ನ ಸ್ಪ್ರೆಡ್ ಮಾಡ್ಕೊತಾ ಹೋಗೋಣ. ಓಕೆನಾ. ಆಮೇಲೆ ನೆಕ್ಸ್ಟ್ ಇದನ್ನು ಈ ಥರ ಇವಾಗ ಎಲ್ಲಾನು ಅದೇ ಥರನೇ ಮಾಡ್ಕೊತೀನಿ. ಎಣ್ಣೆ ಇಷ್ಟು ಬಿಸಿ ಆಗಿದ್ದಾಗ ಹಾಕೊಳ್ಳೋಣ. ಇವನ್ನ ತುಂಬ ಬಿಸಿ ಆಗಬಾರ್ದು ನೋಡಿ. ಇವಾಗ ಹೇಗೆ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿನೇ ಎಲ್ಲ ಹಾಕ್ಕೊಂಬಿಡಿ. ಹಾಕಿದ ತಕ್ಷಣ ತಿರುಗಿಸ್ಕೋಬಾರ್ದು. ಸ್ವಲ್ಪ ಆದಮೇಲೆ ಇದನ್ನು ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ಳೋಣ. ಈಗ
ಗ್ಯಾಸು ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೋಬೇಕಿದು, ಲೋ ಟು ಹೈ ಫ್ಲೇಮಲ್ಲಿ. ನೋಡಿ ಇಷ್ಟು ಕಲರ್ ಬರೋವರೆಗೂ ಬೇಯಿಸ್ಕೊಂಡಿದ್ದೀನಿ ಇದನ್ನ. ಇವಾಗ ನೋಡಿ ಇದು ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನೆಲ್ಲ ತಗೊಂಡ್ಬಿಡೋಣ. ಇಷ್ಟು ಬೇಯಿಸ್ಬೇಕು. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.